ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮೈಸೂರು ಮುಗಿಸ್ಕೊಂಡು ಹಂಗೆ ನಂಜನಗೂಡಿಗೆ ಬಂದಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು. ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಇವಾಗ ದರ್ಶನ ಮುಗೀತು. ಇದರಿಂದ ಈಗ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಗುಂಡ್ಲುಪೇಟೆಯಿಂದ ಒಂದು 6-7 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಊರು ಸಿಗುತ್ತೆ. ಈ ಊರ ಹತ್ರ ರೈಟ್ ತೊಗೋಬೇಕು. ನಿಮಗೇನು ಕನ್ಫ್ಯೂಷನ್ ಆಗಲ್ಲ. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಇದೆ ನೋಡಿ, ಗ್ರೀನ್ ಬೋರ್ಡು. ಆ ಆರೋ ಮಾರ್ಕ್ನ ಫಾಲೋ ಮಾಡಿದ್ರೆ ಸಾಕು. ಈ ರೈಟ್ ತೊಗೊಂಡು ಒಂದೇ ರೋಡು, ಒಂದೇ ರೋಡ್ ಹೋಗ್ತಾ ಇದ್ರೆ ರೈಟ್ ಲೆಫ್ಟ್ ಎಲ್ಲೂ ಇಲ್ಲ, ಒಂದೇ ರೋಡ್ ಹೋಗಬೇಕು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಮೇಲ್ಗಡೆ ಗ್ರೀನ್ ಬೋರ್ಡ್ ನೋಡಿಕೊಂಡು ಬಂದರೆ ಈಸಿ ಆಗುತ್ತೆ, ಏನು ಕನ್ಫ್ಯೂಷನ್ ಆಗಲ್ಲ. ಫೈನಲಿ ಬಂದ್ವಿ. ಇಲ್ಲಿ ನಮ್ಮದು ಪರ್ಸ್ನಲ್ ಗಾಡಿಗಳು ಯಾವುದೂ ಅಲವಿಲ್ಲ. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು. ಯಾವುದು ಕೂಡ ಅಲವಿಲ್ಲ ಒಳಗಡೆ, ಬರೀ ಗೌರ್ಮೆಂಟ್ ಬಸ್ಸಲ್ಲಿ ಮಾತ್ರ ಮೇಕೆ ಹೋಗಬೇಕು. ನೋಡಿ, ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಅಲ್ಲಿ ಗೌರ್ಮೆಂಟ್ ಬಸ್ ಇರುತ್ತೆ. ಆ ಗೌರ್ಮೆಂಟ್ ಬಸ್ ಹೊತ್ಕೊಂಡು ಬೆಟ್ಟ ಮೇಲೆ ಹೋಗಬೇಕು. ನಿಮಗೆ ಬಸ್ ಬೇಡ ಅಂದರೆ ಸಫಾರಿ ಜೀಪ್ ಕೂಡ ಇರುತ್ತೆ. ಆ ಜೀಪಲ್ಲಿ 8 ಜನ ಹೋಗ್ಬೋದು. ಓಪನ್ ಜೀಪ್ ಇರುತ್ತೆ. ಅದು ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ವೀಕೆಂಡ್ ಆಗಿದ್ದರಿಂದ ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಂದು ಬಸ್ಸಲ್ಲಿ ಎಷ್ಟು ಸೀಟ್ ಇದೆ ಅಷ್ಟೇ ಹತ್ಕೋತಿದ್ರು. ಅದ್ರ ಮೇಲೆ ಯಾರೂ ಹೋಗ್ತಾನೆ ಇರಲಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂ ಇದೆ ಅಂತ. ನಮ್ಮ ಯಾಕೋ ರವೇಣ ಸಿಕ್ಕಾಪಟ್ಟೆ ಗುರಾಯಿಸ್ತಾ ಇದ್ದಾರೆ. ಏನಕ್ಕೇನು ಗೊತ್ತಿಲ್ಲ, ಬಂದಾಗ್ಲಿಂದ ಹಂಗೆ ಗುರಾಯಿಸ್ತವ್ರೆ. ಅವ್ರ ಪಕ್ಕನೂ ನರಸಿಂಹರಾಜ್ ಅಂದ್ಬಿಟ್ಟು ಅವರೊಬ್ಬರು ಹಿಂಗೆ ಗುರಾಯಿಸ್ತಾ ಇದ್ದಾರೆ. ಯಾವನಾರು ಮಚ್ಚ ಬರ್ತಾನೆ ಅಷ್ಟೇ. ಆಮೇಲೆ ಬಸ್ ಬಂತು. ಇದೇ ಬಸ್ಸಲ್ಲಿ ಮೇಲೆ ಹೋಗ್ತೀವಿ ನಾವು. ಒಂದು 10 ನಿಮಿಷ ಏನೋ ಕಾದ್ವಿ. 10 ನಿಮಿಷ ಆದಮೇಲೆ ಬಸ್ ಬಂದಿದ್ದು. ಈಗ ಹತ್ತೈದೆ ಒಳಗಡೆ ಎಲ್ಲ. ಬಸ್ ಒಳಗೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡೋಕ್ಕೆ ಸಾಕಾಗಿದೆ. ಈ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಒಂಥರ ಬೇಜಾರಾಗ್ಬಿಟ್ಟು ಈ ಕಾಡು ಬೆಟ್ಟ ಹಸಿರು ಎಲ್ಲ ನೋಡ್ತಿದ್ರೆ ಒಂದು ಕ್ಷಣ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅಂತೂ ಬಂದ್ವಿ ಮೇಲೆ. ಲೆಫ್ಟ್ ಸೈಡಾಗಿ ಕಾಣ್ತಿದೆ ನೋಡಿ, ಅದೇ ಟೆಂಪಲು. ನೋಡಿ, ನಮ್ಮ ಕ್ಯಾಮ್ರಾಮೇನು ಮೊದಲೇ ಇಳಿಯೋಕ್ಕೆ ಓಡೋಗ್ತಾವನೆ. ನೋಡಿ, ಇದೇ ಟೆಂಪಲ್. ಅಲ್ಲೇ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆ್ಯಕ್ಚುಲಿ ನಾವು ಬಂದಿರೋ ಟೈಮಿಗೆ ಈವ್ನಿಂಗು. ನಾವು ಬೆಳಿಗ್ಗೆನೇ ಬರಬೇಕಿತ್ತು. ಏನೋ ಟೈಮ್ ಸ್ವಲ್ಪ
ವೇರಿಯೇಷನ್ ಆಗಿದ್ದರಿಂದ ಇವಾಗ ಸಾಯಂಕಾಲ ಬಂದಿದ್ದೀವಿ. ನೀವು ಯಾರು ಬರೋರಿದ್ರೆ ಆದಷ್ಟು ಬೆಳಿಗ್ಗೆ ಬರೋಕ್ಕೆ ಟ್ರೈ ಮಾಡಿ. ಬೆಳಗ್ಗೆ ಬಂದರೆ ತುಂಬ ಫಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಸಾಯಂಕಾಲ ಬಂದಿರೋದ್ರಿಂದ ಯಾವ ಫಾಗೂ ಇಲ್ಲ, ಏನಿಲ್ಲ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 4 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಸ್ವಲ್ಪ ಆದಷ್ಟು ಬರೋರು ಟೈಮಿಂಗ್ಸ್ ನೋಡ್ಕೊಂಡು ಬಂದರೆ ಒಳ್ಳೆಯದು. ನಮ್ಮ ನರಸಿಂಹರಾಜ್ ಏನೋ ಮಾಡ್ತಾ ಇದ್ದಾನೆ ಅಲ್ಲಿ, ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಏನೋ ಶಂಕ ಊದ್ತಾ ಇದ್ದಾನೆ, ಏನಾರು ಒಂದು ಮಾಡ್ತಾ ಇರ್ತಾರಲ್ಲ ನರಸಿಂಹರಾಜು. ಬರೀ ಇಂಥದೆಯಾ? ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲವಿಲ್ಲ. ಹಾಗೆ ಟೆಂಪಲ್ ಪಕ್ಕದಲ್ಲಿ ಒಂದು ವ್ಯೂ ಇತ್ತು, ಎಷ್ಟು ಸಾಕಾತ ಕಾಣ್ತೈತೆ. ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ತುಂಬಿ ನಿಂತಿದೆ ಬೆಟ್ಟ ಗುಡ್ಡಗಳು. ನೋಡಕ್ಕಂತೂ ಸೂಪರಾಗಿ ಕಾಣ್ತೈತೆ ವ್ಯೂ. ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಈಗ ಬಂಡೀಪುರಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ, ಬಂಡೀಪುರಕ್ಕೆ ಎಂಟ್ರಿ ಆದ್ವಿ. ಈ ಕಾಡಿಗೆ ಬಂದಾಗ ನಮಗೆ ಒಂದೇ ಒಂದು ಸಾಂಗ್ ನೆನಪಾಗುತ್ತೆ. ಅದು ಯಾವ ಸಾಂಗು ಅಂದರೆ, ಆ ಸಾಂಗ್ ಕೇಳ್ಕೊಂಡು ನಮ್ಮ ಜರ್ನಿ ಮುಂದುವರ್ಸೋಣ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಿರುವ ತಾಣವೇ ಗಂಧದ ಗುಡಿ.
ಕಣ್ಣು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಅಹಹೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ ಓಹೋ. ಸಾಂಗ್ ಕೇಳ್ಕೊಂಡು ಹಂಗೆ ಬಾರ್ಡ್ರಿಗೆ ಬಂದ್ವಿ. ಬರಬೇಕಾದ್ರಂತೂ ಆನೆ ಜಿಂಕೆ ಎಲ್ಲ ರೋಡ್ ಸೈಡೆಲ್ಲ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಇದೇ ನಮ್ಮ ಕರ್ನಾಟಕ ಬಾರ್ಡ್ರು. ಈ ಬಾರ್ಡ್ರ್ ದಾಟಿ ಮುಂದೆ ಹೋದರೆ ಒಂದು ನದಿ ಬರುತ್ತೆ, ಆ ನದಿ ದಾಟ್ಕೊಂಡು ಹೋದರೆ ತಮಿಳ್ನಾಡು ಬಾರ್ಡ್ರ್ ಸಿಗುತ್ತೆ. ಆ್ಯಕ್ಚುಲಿ ನಾವೀಗ ಕರ್ನಾಟಕದಲ್ಲೇ ಇದ್ದೀವಿ. ಮುಂದೆ ಚೆಕ್ ಪೋಸ್ಟ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆಗ್ಬಿಟ್ಟೈತೆ. ಎಲ್ಲ ಜಾಸ್ತಿ ದೊಡ್ಡ ದೊಡ್ಡ ವೆಹಿಕಲ್ಗಳೇ ಹೋಗ್ತಾಯಿದೆ ಇಲ್ಲಿ. ಗಾಡಿನೇ ಮೂವ್ ಆಗಲಿಲ್ಲ, ನಾವು ಸಂದೀಪ್ ಪಂದ್ಯ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ದೊಡ್ಡ ದೊಡ್ಡ ಲಾರಿಗಳೇ ಇದ್ದಾವೆ, ಕಾರ್ಗಳಂತೂ ಸಿಕ್ಕಾಪಟ್ಟೆ ಹೋಗ್ತಾಯಿದ್ದು. ಹಾಗೆ ಒಂದು ಕೋತಿ ನೋಡಿ ಇಲ್ಲಿ ಪೆಟ್ರೋಲ್ದು ಟ್ಯಾಂಕ್ ಮೇಲೆ ಕೂತೈತೆ ನೋಡಿ, ಎಷ್ಟು ಚೇಷ್ಟೆಗಳು ಮಾಡ್ತವೆ ಅಂದರೆ. ನೋಡಿ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಇದೊಂದು ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ದಾಟಿ ಆ ಕಡೆ ಹೋದರೆ ತಮಿಳ್ನಾಡು, ಬ್ರಿಡ್ಜಿಂದ ಈ ಕಡೆ ಕರ್ನಾಟಕ. ಮುಂದೆ ಹೋದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಚೆಕ್ ಪೋಸ್ಟ್ ಇದೆ. ನಮ್ಮ ಶ್ರೀನಿ ಯಾಕೋ ಬೋರ್ನ ಹಾಕೊಂಡು ಸಿಕ್ಕಾಬಿಟ್ಟೆ ಸುಸ್ತಾಗಿರಂಗೆ ಕಾಣ್ತವನೆ ನೋಡಿ. ಆ ಗಾಡಿನೂ ತೂಕ, ಅವನು ತೂಕ. ಹಂಗೆ ಹೋಗ್ತಾ ಇದ್ದೀವಿ. ಪೊಲೀಸವರು ನಮ್ಮ ಗಾಡಿನ ಸೈಡ್ಗೆ ಹಾಕೊಂಡ್ರು. ನಾವೇನು ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಅಂದ್ಕೊಂಡ್ವಿ, ಆದರೆ ಫ್ಲಾಗ್ ತೆಗೀರಿ ಅಂದರು. ನಮಗೆ ತುಂಬ ಬೇಜಾರಾಗೋಯ್ತು ಗುರು. ಬೆಂಗಳೂರಿಗೆ ಬಂದಿದ್ದ ಖುಷಿಯೆಲ್ಲ ಹಾಳಾಗೋಯ್ತು. ನಮಗೆ ಬಾರ್ಡರಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಕರ್ನಾಟಕ ಫ್ಲಾಗ್ ಅಂದರೆ, ಕನ್ನಡಿಗರು ಅಂದರೆ ಇವ್ರಿಗೇನೋ ಯಾಕೆ ಹಿಂಗೆ ಆಡ್ತಾರೆ ಗೊತ್ತಿಲ್ಲ ಗುರು. ನೋಡಿ ನಿಜವಾಗ್ಲೂ ಬಾವುಟ ಬಿಚ್ಚರೆ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಮ್ಮ ಕರ್ನಾಟಕ ಫ್ಲಾಗನ್ನ ದೇಶ ವಿದೇಶದಲ್ಲೆಲ್ಲ ಹೋಗಿ ಸುತ್ಕೊಂಡು ಬಂದಿದ್ದಾರೆ. ನಮ್ಮ ಪಕ್ಕದ ರಾಜ್ಯದವರು ಸಾಯಿಸ್ಕೊಳಕ್ಕಾಗ್ತಿಲ್ಲ ನೋಡಿ ಯಾವ ಥರ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.